ದಟ್ಟವಾದ ಕಾಡಿನಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು. ಅದು ಅನೇಕ ವರ್ಷಗಳಿಂದ ಆ ಕಾಡಿನ ನಿರ್ವಿವಾದ ರಾಜನಾಗಿತ್ತು. ಅವನ ಗರ್ಜನೆ ಮರಗಳನ್ನು ನಡುಗಿಸುತ್ತಿತ್ತು. ಅವನ ಒಂದು ಜಿಗಿತವೇ ನೆಲಕ್ಕೆ ಬಡಿದ ಗುಡುಗಿನಂತೆ ಇರುತ್ತಿತ್ತು. ಅವನ ಶಕ್ತಿಯನ್ನು ಎಲ್ಲ ಪ್ರಾಣಿಗಳು ತಿಳಿದಿದ್ದವು. ಅವನ ಹೆಸರೇ ಸಾಕು, ಎಲ್ಲರೂ ಭಯದಿಂದ ನಡುಗುತ್ತಿದ್ದರು. ಅವನು ಕಾಡಿನ ನಿಜವಾದ ರಾಜ. ಆದರೆ ಸಮಯ ಎಂಬುದು ಅತ್ಯಂತ ಬಲಿಷ್ಠನನ್ನು ಪರೀಕ್ಷಿಸುತ್ತದೆ. ಒಂದು ದಿನ ಆ ಸಿಂಹ ದೊಡ್ಡ ಕಾಡೆಮ್ಮೆಯನ್ನು ಬೇಟೆಯಾಡಲು ಹೊರಟಾಗ ಆ ಕಾಡೆಮ್ಮೆಯ ಕೊಂಬಿಗೆ ಭಾರಿಯಾಗಿ ಡಿಕ್ಕಿಯಾಯಿತು. ಒಂದು ಭೀಕರ ಶಬ್ದ, ತೀಕ್ಷ್ಣವಾದ ನೋವು. ಸಿಂಹದ ಒಂದು ದೊಡ್ಡ ದಂತ ಮುರಿದಿತ್ತು. ಆ ಕ್ಷಣದಿಂದಲೇ ಎಲ್ಲವೂ ಬದಲಾಯಿತು. ಮೊದಲು ತುಂಬ ಸುಲಭವಾಗಿದ್ದ ಬೇಟೆ ಈಗ ದೊಡ್ಡ ಸವಾಲಾಗಿ ಮಾರ್ಪಟ್ಟಿತ್ತು. ನಿಧಾನವಾಗಿ ಕಿವಿಗೇಡಿಗಳಂತೆ ಮಾತುಗಳು ಹರಡತೊಡಗಿದವು. ಹೈನಾಗಳು ಜೋರಾಗಿ ನಗುತ್ತಾ ಹೇಳಿದವು, ಇಗೋ ನೋಡಿ ರಾಜನನ್ನು, ದಂತವಿಲ್ಲದ ಸಿಂಹವೇ. ನರಿಗುಂಪುಗಳು ಅಸಹ್ಯ ನಗೆಯಿಂದ ಹೇಳಿದವು, ಹಳೆಯ ರಾಜ ತನ್ನ ಕಿರೀಟ ಕಳೆದುಕೊಂಡಿದ್ದಾನೆ. ಅವನಿಗೆ ಬೇಟೆಯಾಡಲು ಆಗುವುದಿಲ್ಲ, ಆಳಲು ಸಹ ಸಾಧ್ಯವಿಲ್ಲ. ಒಮ್ಮೆ ಅವನ ಮೇಲೆ ಹೆಮ್ಮೆಪಟ್ಟ ಯುವ ಸಿಂಹಗಳಲ್ಲಿಯೂ ಅವನ ಬಗ್ಗೆ ಸಂಶಯ ಮೂಡತೊಡಗಿತು. ಒಂದು ಕಾಲದಲ್ಲಿ ಸಿಂಹದ ಮುಂದೆ ತಲೆಬಾಗುತ್ತಿದ್ದ ಕಾಡು ನಿಧಾನವಾಗಿ ಅವನ ವಿರುದ್ಧ ತಿರುಗಿತು. ಪ್ರತಿ ರಾತ್ರಿ ನಕ್ಷತ್ರಗಳ ಕೆಳಗೆ ಕುಳಿತ ಸಿಂಹ ಹಸಿದ ಹೊಟ್ಟೆಯೊಂದಿಗೆ ಭಾರವಾದ ಹೃದಯದಿಂದ ಯೋಚಿಸುತ್ತಿದ್ದ, ಇದೇ ನನ್ನ ಅಂತ್ಯವೇ? ಮರೆತು ಹೋಗುವುದು, ನಗೆಯ ವಿಷಯವಾಗುವುದು, ಶಕ್ತಿ ಇಲ್ಲದವನಾಗಿ ಉಳಿಯುವುದೇ? ಆದರೆ ಅವನ ಹೃದಯದ ಆಳದಲ್ಲಿ ಇನ್ನೂ ಒಂದು ಕಿಡಿ ಜೀವಂತವಾಗಿತ್ತು. ಅವನು ನೆನಪಿಸಿಕೊಂಡ, ಅವನು ಜಯಿಸಿದ ಬಿರುಗಾಳಿಗಳನ್ನು, ಅವನು ಬದುಕುಳಿದ ಯುದ್ಧಗಳನ್ನು, ಯಾರೂ ಮರೆಯಲಾರದ ಗೆಲುವುಗಳನ್ನು. ಅವನು ತನ್ನೊಳಗೆ ಹೇಳಿಕೊಂಡ, ಇಲ್ಲ, ನಾನು ಇನ್ನೂ ಸಿಂಹ, ನಾನು ಕುಸಿಯುವುದಿಲ್ಲ. ಶಕ್ತಿ ಕಳೆದು ಹೋದರೆ ನಾನು ಇನ್ನೊಂದು ದಾರಿಯನ್ನು ಹುಡುಕುತ್ತೇನೆ. ಮುಂದಿನ ಬೆಳಿಗ್ಗೆ ಸಿಂಹ ಹೊಸದನ್ನು ಪ್ರಯತ್ನಿಸಿತು. ಅವನು ತನ್ನ ದುರ್ಬಲವಾದ ಶಕ್ತಿಯನ್ನು ವ್ಯರ್ಥ ಮಾಡಲಿಲ್ಲ. ಅವನು ಗಮನಿಸಿದ, ಕಾಯುತ್ತಿದ್ದ, ಕಂಡುಕೊಂಡ. ಎತ್ತರದ ಹುಲ್ಲಿನ ಮಧ್ಯೆ ಇರುವ ಜೀಬ್ರಾಗಳನ್ನು ಅವನು ಗಮನಿಸುತ್ತಿದ್ದ. ನೀರಿನ ಬಳಿ ಚಿಕ್ಕವುಗಳು ಹೇಗೆ ಓಡಾಡುತ್ತವೆ ಎಂಬುದನ್ನು ನೋಡುತ್ತಿದ್ದ. ಅವುಗಳು ಹೋಗುವ ದಾರಿಗಳನ್ನು ಅಧ್ಯಯನ ಮಾಡುತ್ತಿದ್ದ. ಅವನ ಅಜಾಗರೂಕತೆಯಿಂದ ಗಾಳಿ ಅವನ ವಾಸನೆ ಹರಡಿಸುತ್ತಿದೆ ಎಂಬುದನ್ನು ಅರಿತುಕೊಂಡ. ದಿನದಿಂದ ದಿನಕ್ಕೆ ಅವನು ಗಮನಿಸಿದ, ಯೋಚಿಸಿದ, ಕಲಿತ. ಒಂದು ರಾತ್ರಿ ಸಿಂಹ ತನ್ನ ಹೆಜ್ಜೆ ಇಟ್ಟ. ಒಂದು ಯುವ ಜೀಬ್ರಾ ಗುಂಪಿನಿಂದ ಹೊರಗೆ ಹೋಗಿತ್ತು. ಅದು ನೀರು ಕುಡಿಯಲು ತಲೆಬಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಮೌನವಾಗಿ ಸಹನೆಯಿಂದ ಸಿಂಹ ಹತ್ತಿರ ಸರಿದ. ಸರಿಯಾದ ಕ್ಷಣ ಬಂದಾಗ ಅವನು ಹಾರಿ ಬಿದ್ದ. ಅದು ಅಜಾಗರೂಕ ವೇಗವಲ್ಲ, ವ್ಯರ್ಥ ಶಕ್ತಿಯಲ್ಲ, ಅದು ಸಂಪೂರ್ಣ ಸಮಯಜ್ಞಾನ. ಅವನ ನಖಗಳು ಆಳವಾಗಿ ನುಗ್ಗಿದವು. ದುರ್ಬಲವಾದ ದವಡೆಗಳಿದ್ದರೂ ಅವನ ಹಿಡಿತ ಬಲವಾಗಿತ್ತು. ಜೀಬ್ರಾ ನೆಲಕ್ಕೆ ಬಿತ್ತು. ಸಿಂಹ ಹೊಟ್ಟೆ ತುಂಬ ತಿಂದಿತು. ದೂರದಿಂದ ಇದನ್ನು ಕಂಡ ಹೈನಗಳು ಬೆಚ್ಚಿಬಿದ್ದವು. ಇದು ಹೇಗೆ ಸಾಧ್ಯ ಎಂದು ಕೂಗಿದವು. ಅವನು ಮುರಿದಿದ್ದಾನೆ, ಆದರೂ ಬೇಟೆ ಮಾಡುತ್ತಾನೆ. ಸಿಂಹ ಉತ್ತರಿಸಲಿಲ್ಲ. ಅವನ ಮೌನವೇ ಅವರ ನಗೆಯನ್ನು ಮೀರಿಸಿತು. ಆ ದಿನದಿಂದ ಸಿಂಹ ಸಂಪೂರ್ಣವಾಗಿ ಬದಲಾಗಿದ್ದ. ಇನ್ನು ಅವನು ಕೇವಲ ಬಲಿಷ್ಠ ಬೇಟೆಗಾರನಲ್ಲ, ಅವನು ಅತ್ಯಂತ ಜಾಣ ಬೇಟೆಗಾರನಾಗಿದ್ದ. ಬಹಳ ಎಚ್ಚರಿಕೆಯ ಜಾಗದಲ್ಲಿ ಅವನು ಅಡಗುತ್ತಿದ್ದ. ಗಾಳಿಯನ್ನು ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡು ತನ್ನ ವಾಸನೆಯನ್ನು ಮರೆಮಾಡುತ್ತಿದ್ದ, ತಡವಾಗುವವರೆಗೆ. ಎಲ್ಲ ಬೇಟೆಗಳು ಶಕ್ತಿಯ ಮೇಲೆ ಅವಲಂಬಿತವಾಗಿರಲಿಲ್ಲ. ಅವು ಸಹನಶೀಲತೆಯ ಆಟವಾಗಿದ್ದವು. ಶತ್ರುವಿಗಿಂತ ವೇಗವಾಗಿ ಯೋಚಿಸುವುದು ಮುಖ್ಯವಾಗಿತ್ತು. ಇನ್ನು ಉಳಿದ ಪ್ರಾಣಿಗಳು ಗುಟ್ಟುಗುಟ್ಟಾಗಿ ಮಾತನಾಡುತ್ತಿದ್ದವು. ಈ ಮುರಿದ ಸಿಂಹ ಇನ್ನೂ ಹೇಗೆ ಬದುಕುತ್ತಿದೆ? ಆದರೆ ಸಿಂಹಕ್ಕೆ ಗೊತ್ತಿತ್ತು, ಅವನು ದಂತ ಅಥವಾ ನಖಕ್ಕಿಂತಲೂ ಬಹಳ ಶಕ್ತಿಯುತವಾಗಿದ್ದ ಒಂದು ಅಸ್ತ್ರವನ್ನು ಕಂಡುಕೊಂಡಿದ್ದ, ಬುದ್ಧಿ. ಒಂದು ರಾತ್ರಿ ಒಬ್ಬ ಯುವ ಸಿಂಹ ಅವನ ಬಳಿ ಬಂದು ಅಹಂಕಾರದಿಂದ, ಯೌವನದ ಅಗ್ನಿಯಿಂದ ತುಂಬಿದ ಧ್ವನಿಯಲ್ಲಿ ಕೇಳಿತು, ನೀನು ಇನ್ನೂ ಯಾಕೆ ಪ್ರಯತ್ನಿಸುತ್ತೀಯಾ? ನಿನ್ನ ದಂತ ಇಲ್ಲ, ದೇಹ ದುರ್ಬಲವಾಗಿದೆ. ಶಕ್ತಿಶಾಲಿಗಳು ಸ್ಥಾನವನ್ನು ತೆಗೆದುಕೊಳ್ಳಲು ಬಿಡು. ಸಿಂಹ ಅವನನ್ನು ನೋಡಿ ನಿಶ್ಶಬ್ದವಾಗಿ ಹೇಳಿತು, ಶಕ್ತಿ ದಂತದಲ್ಲಿಲ್ಲ,
ಅದನ್ನು ನಡೆಸುವುದು ಮನಸ್ಸು. ದೇಹದ ಶಕ್ತಿ ಕುಗ್ಗುತ್ತದೆ, ಆದರೆ ಜ್ಞಾನ ಪ್ರತಿ ಗಾಯದೊಂದಿಗೆ ಹೆಚ್ಚುತ್ತದೆ. ಈ ಕಾಡು ಶಕ್ತಿಶಾಲಿಗಳ ಸ್ವತ್ತಲ್ಲ, ಇದು ಕಲಿಯುವುದನ್ನು ಯಾರು ನಿಲ್ಲಿಸುವುದಿಲ್ಲ, ಅವರದ್ದಾಗಿದೆ. ಯುದ್ಧವನ್ನು ಎಂದಿಗೂ ನಿಲ್ಲಿಸಬೇಡ. ಯುವಸಿಂಹ ತಲೆಬಾಗಿತು. ಅವನಿಗೆ ತನ್ನ ತಪ್ಪು ಅರಿವಾಯಿತು. ಕಾಲಚಕ್ರ ಮುಂದುವರಿಯಿತು. ಸಿಂಹ ಇನ್ನೂ ವಯಸ್ಸಾದರೂ ಯಾರೂ ಅವನನ್ನು ನೋಡಿ ಮತ್ತೆ ನಗಲಿಲ್ಲ. ಎಲ್ಲರೂ ಸತ್ಯವನ್ನು ಕಂಡುಕೊಂಡಿದ್ದರು. ಒಂದು ದಿನ ಮರದ ಕೆಳಗೆ ಸಿಂಹ ತನ್ನ ಅಂತಿಮ ನಿದ್ರೆಗೆ ಕಣ್ಣು ಮುಚ್ಚಿದಾಗ ಇಡೀ ಕಾಡು ಮೌನಗೊಂಡಿತು. ಅವರೆಲ್ಲ ನೋಡಿದ್ದು ಒಬ್ಬ ಸೋಲದ ರಾಜನನ್ನು. ಸ್ನೇಹಿತರೆ, ಜೀವನ ನಿಮ್ಮಿಂದ ಶಕ್ತಿಯನ್ನು ಕಿತ್ತುಕೊಂಡಾಗ ಎಂದಿಗೂ ಕುಸಿಯಬೇಡಿ. ಹೊಂದಿಕೊಳ್ಳಿ, ಇನ್ನೊಂದು ದಾರಿಯನ್ನು ಕಂಡುಕೊಳ್ಳಿ. ಜೀವನದಲ್ಲಿ ಸೋಲುವುದು ಮುಖ್ಯವಲ್ಲ, ಸೋತ ನಂತರ ನೀವು ಹೇಗೆ ಎದ್ದು ನಿಲ್ಲುತ್ತೀರಿ ಎಂಬುದೇ ಮುಖ್ಯ. ಶಕ್ತಿ ಕೇವಲ ದೇಹದಲ್ಲಿಲ್ಲ, ಅದು ಮನಸ್ಸಿನಲ್ಲಿದೆ, ಹೃದಯದಲ್ಲಿದೆ ಮತ್ತು ಯಾವ ಪರಿಸ್ಥಿತಿಯಲ್ಲಾದರೂ ಕುಸಿಯದ ಅಚಲ ಇಚ್ಛಾಶಕ್ತಿಯಲ್ಲಿದೆ. ಧನ್ಯವಾದಗಳು.